ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ, ಸದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರಪ್ಪ ದೈವ. ಮೊದಲೇದಾಗಿ ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ಎಳ್ಳು ಹಾಕಿದ ನೀರ್ಲೆ ಸ್ನಾನ ಮಾಡಿ ರೆಡಿ ಆದೆ ನೋಡ್ರಿ. ಸಂಕ್ರಮಣದ ವೈಬ್ ಹೆಂಗೈತೆ ಅಂತಂದು ನೋಡಿರತ್ತಂತಂದು ಹೊರಗೆ ಬಂದೆ ನೋಡ್ರಿ. ನಾಷ್ಟಾಕ ದೋಸೆ ಮಾಡಿದ್ರಿ. ನಮ್ಮ ದೋಸ್ತನು ಬಂದಿದ್ದ. ಇಬ್ಬರು ಸೇರಿ ಪದ್ದಸೇರಿ ಕೂತ್ಕೊಂಡು ಜಡದ್ವಿ ನೋಡ್ರಿ. ಜಾತ್ರೆಗೆ ಹೋಗೋ ಸಲುವಾಗಿ ನಮ್ಮವ್ವ ನಮ್ಮ ಅಕ್ಕ ಸೇರಿ ಊಟಕ್ಕೆ ತಯಾರು ಮಾಡತ್ತಿದ್ರು ನೋಡ್ರಿ. ಹಂಗೆ ನಮ್ಮ ಸೊಸಿನ ಮಾತಾಡ್ಸಿದೆ ನೋಡ್ರಿ. ನೀವು ಜಾತ್ರೆಗೆ ಹೊಂಟ್ರಿ? ಯಾರ್ಯಾರ? ಮತ್ತೆ ಬರ್ತೀನಿ ನಮ್ಮ ಕುಟಾಗ. ಹಂಗೆ ನಮ್ಮ ಬಳ್ಯಾನ ಕರ್ಕೊಂಡು ನಮ್ಮ ದೋಸ್ತನ ಕಾರ್ನ್ಯಾಗ ಒಂದು ರೌಂಡ್ ಹೋಗಿ ಬಂದಿ ನೋಡ್ರಿ. ಅಷ್ಟೊತ್ತಿಗೆ ಮನ್ಯಾಗೆಲ್ಲ ರೆಡಿಯಾಗಿದ್ರಿ. ಅವ್ರನ್ನ ಕರ್ಕೊಂಡು ಹೋಗಕ್ಕಂತೇಳಿ ಮನೆ ಮುಂದೆ ಗಾಡಿ ತಂದು ತರಬಿದೆ ನೋಡ್ರಿ. ಆಮೇಲೆ ಮನ್ಯಾಗ ಎಲ್ಲರನ್ನೂ ಕರ್ಕೊಂಡು ಹೊಂಟ್ಯಾ ನೋಡ್ರಿ. ಹಂಗೆ ಪ್ಲಾಟಿಗೆ ಹೋಗಿ ನಮ್ಮ ದೊಡ್ಡವ್ವ ದೊಡ್ಡಪ್ಪರನ್ನ ಕರ್ಕೊಂಡು ಬರೋದಿತ್ತು ರೀ. ಅದಕ್ಕೆ ಅವ್ರನ್ನ ಕರೆದ್ರಾತಂಥೇಳಿ ಹೊಂಟಿದ್ದೀವಿ ನೋಡ್ರಿ. ಅವ್ರು ಇನ್ನೂ ರೆಡಿನೇ ಆಗಿದ್ದಿಲ್ಲ ರೀ. ಅದಾದಮೇಲೆ ಅವ್ರನ್ನ ಕರ್ಕೊಂಡು ಹೊಂಟಿವಿ ನೋಡ್ರಿ. ಹಂಗೆ ಹೋಗೋದಾರ್ಯಾಗ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಹೊಂಟಿ ನೋಡ್ರಿ. ಪೆಟ್ರೋಲ್ ಬಂಕ್ನ್ಯಾಗ ಡೀಸೆಲ್ ಮತ್ತು ಪೆಟ್ರೋಲ್ ಎರಡೂ ಕೂಡೇ ಸಿಗ್ತೈತಿ. ಆದರೂ ಬರೀ ಪೆಟ್ರೋಲ್ ಬಂಕ್ ಅಂತಂದು ಯಾಕಂತಾರ? ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಫೈನಲಿ ಗಂಗಿಬಾವಿ ರೀಚ್ ಆದಿ ನೋಡ್ರಿ. ಅಲ್ಲಿ ಹೋಗಿಂದ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡೋಕೆ ಅನ್ನೋದು ತಲೆಬೇನಾಗಿತ್ತು ನೋಡ್ರಿ. ಗಾಡಿ ಪಾರ್ಕಿಂಗ್ ಮಾಡಿದ್ವಿ ನೋಡ್ರಿ. ಅದಾದಮೇಲೆ ಬಿಸಿಲು ಬರಬಾರ್ದು ಅಂಥೇಳಿ ತಾಡ್ಪಲ್ ಹೊಡಿಬೇಕಿತ್ತಲ್ರಿ. ಹೀಗಾಗಿ ಅದನ್ನೂ ಸಜ್ಜು ಮಾಡತ್ತಿದ್ವಿ ನೋಡ್ರಿ. ಫ್ಯಾಮಿಲಿ ಕೂಟ ಹೋಗೋ ಮಜಾನ ಬೇರೆ ನೋಡ್ರಿ. ಇಂಥವೆಲ್ಲ ಸನ್ನಿವೇಶ ನಿಮ್ಗೆ ಜಾಯಿಂಟ್ ಫ್ಯಾಮಿಲಿ ಇದ್ದವ್ರಿಗೆ ನೋಡೋಕೆ ಸಿಗ್ತಾವೆ ನೋಡ್ರಿ. ಇವೆಲ್ಲ ನಿಮ್ಮದು ಏನಾರ ಜಾಯಿಂಟ್ ಫ್ಯಾಮಿಲಿ ಇತ್ತಂದ್ರೆ ಎಸ್ ಅಂತಂದು ಕಾಮೆಂಟ್ ಮಾಡಿರಿ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ರಿಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ತೂಗಾಡೋ ತುಂಬಿದ ತೆನೆ ತೆನೆ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ಆಮೇಲೆ ಅದನ್ನೆಲ್ಲ ಮುಗಿಸಿ ಹಣ್ಕಾಯಿ ಮಾಡಿಸಿದ್ರ ಅಂತಂತೇಳಿ ಹೊಂಟಿ ನೋಡ್ರಿ. ಹೋಗೋದಾರಾಗ ಪರಿಚಯಸ್ಥರು ಸಿಕ್ಕ ಮಾತಾಡ್ಸಿದ್ರು ನೋಡ್ರಿ. ಮತ್ತು ಅಲ್ಲೇ ಚೌಕಾಸಿ ಮಾಡಿ ಬಾಳೆಹಣ್ಣು ಕಾಯಿ ತೊಗೊಂಡು ನೋಡ್ರಿ. ಅಲ್ಲೇ ನಮ್ಮೂರವ್ರು ಬಳಿ ಅಂಗಡಿ ಹಾಕಿರ್ತಾರೆ ನೋಡ್ರಿ. ನೀವು ಏನಾರ ಜಾತ್ರೆಗೆ ಬಂದಿದ್ರಿ ಅಂದ್ರೆ ಇಲ್ಲೇ ಬಳಿನ ಪರ್ಚೇಸ್ ಮಾಡಿರಿ. ರೀಸನೇಬಲ್ ರೇಟ್ನಾಗ ಹಾಕಿ ಕೊಡ್ತಾರೆ. ಮತ್ತು ಅಲ್ಲೇ ಮುಂದೆ ನಮ್ಮ ಬಾಜು ಊರಾದ ಹೊಸೂರು ಗೌಡಪ್ಪರ ದಾಣಿ ಅಂಗಡಿನೂ ಇತ್ತು ನೋಡ್ರಿ. ಮತ್ತು ಅದ್ರ ಬಾಜುನ ನಮ್ಮೂರು ದಾಣಿ ಅಂಗಡಿನೂ ಇತ್ತು ನೋಡ್ರಿ. ಅಲ್ಲೇ ಜಲ್ಲೀಲಣ್ಣನ ಮಾತಾಡ್ಸ್ಕೊಂಡು ಹಂಗೆ ಗುಡಿ ಕಡೆ ಹೋದ್ವಿ ನೋಡ್ರಿ. ಮೊದ್ಲೇಕಿ ದೇವಸ್ಥಾನಕ್ಕೆ ಬಂದ್ರಂದ್ರೆ ಇಲ್ಲೇ ಆಜು ಬಾಜು 2 ಈಜ್ಕೊಳ ಅದಾವ್ರಿ. ಇಲ್ಲಿ ಒಂದು ಈಜ್ಕೊಳದಾಗ ಕಾಶಿಂತ ನೀರು ಬರ್ತೈತೆ ಅನ್ನೋದೊಂದು ನಂಬಿಕೆ ಐತಿ ನೋಡ್ರಿ. ಆಮೇಲೆ ಇಲ್ಲೇ ಬಾಜು ಇರೋ ಈಜಿಕೊಳದಾಗ ಎಲ್ಲರೂ ಕೈ ಕಾಲು ತಕ್ಕೊಂಡು ಆಮೇಲೆ ದೇವ್ರಿಗೆ ಹೊಕ್ಕಾರ ನೋಡ್ರಿ. ಆಮೇಲೆ ಎಲ್ಲರಂಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಕಡೆ ಹೋದ್ವಿ ನೋಡ್ರಿ. ನೀವಿಲ್ಲಿ ಅಬ್ಸರ್ವ್ ಮಾಡಿರಿ. ಇದೇ ನೋಡ್ರಿ ಕಾಶಿಂತ ನೀರು ಬರ್ತಿದ್ದಂತಹ ಸ್ಥಳ. ಗಂಗಾ ಮಾತಾ ಕಡೆ ಆಶೀರ್ವಾದ ತೊಗೊಂಡು ವಾಪಸ್ ಬಂದಿ ನೋಡ್ರಿ. ಹಂಗೆ ಬರೋಬೇಕಾರೆ ಅಲ್ಲೇ ನಮ್ಮ 3 ಹುಡುಗರು ಭೇಟಿ ಆದ್ರೆ ನೋಡ್ರಿ. ನೋಡ್ರಿ ನಮ್ಮ ಮನ್ಯಾಗ ವಿಡಿಯೋ ಮಾಡೋಕಂತ ನಾ ಹೇಳತ್ತೀನಿ. ಅಲ್ಲಿ ನಮ್ಮನ್ನು ಬಿಟ್ಟು ಮುಂದೆ ಹೊಂಟು ಬಿಟ್ಟಾರ್ರಿ ಅವ್ರು. ಇದು ರಥೋತ್ಸವ ನಾಳೆ ಇದ್ದಿದ್ರ ಸಲುವಾಗಿ ರಥ ಸಜ್ಜು ಮಾಡತ್ತಿದ್ರು ನೋಡ್ರಿ. ಅಲ್ಲೇ ಗುಡಿ ಸುತ್ತಮುತ್ತಲನ ಹೂವು ಹಣ್ಣು ಕಾಯಿ ಮತ್ತು ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಅಲ್ಲೇ ಮಾರಾಕತ್ತಿದ್ರು ನೋಡ್ರಿ. ಆಮೇಲೆ ದೇವ್ರ ಕಡೆ ಆಶೀರ್ವಾದ ತೊಗೊಂಡು ವಾಪಸ್ ಹೊರಗೆ ಬಂದೀವಿ ನೋಡ್ರಿ. ಹೊರಗೆ ಬಂದಿಂದ ರಥಕ್ಕೆ ಕಳಸ ಇಡಕತ್ತಿದ್ರು ನೋಡ್ರಿ. ಇಂತಹ ಒಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಂಡು ನೋಡ್ರಿ.
ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ನೋಡ್ರಿ. ಹೊರಗೆ ಬಂದಿಂದ ಇಲ್ಲೊಂದು ಅಜ್ಜನ ನೋಡಿದ್ವಿ ನೋಡ್ರಿ. ಐಸ್ ಕ್ರೀಮ್ ಮಾರಾಕತ್ತಿದ್ದ ಅಜ್ಜ ದಾರಿಯುದ್ದಕ್ಕೂ ಗವಿಶ್ರೀ ಅಜ್ಜಾರ ಪ್ರವಚನ ಕೇಳ್ಕೊಂತ ತಾನು ಐಸ್ ಮಾರಾಕತ್ತಿದ್ದ ನೋಡ್ರಿ. ಅಲ್ಲಿಂದ ಮುಂದೆ ಹೋಗಿಂದ ದಾಣಿಗೌಡ್ರಿಗೆ ಜಾತ್ರೆ ಸಲುವಾಗಿ ಆಫರ್ ಬಿಟ್ರಿನಂತಂದು ಕೇಳಿ ಮತ್ತೆ ದೇವಸ್ಥಾನ ಕಡೆ ಹೊಂಟಿವಿ ನೋಡ್ರಿ. ಅಲ್ಲಿಂದ ನಮ್ಮ ಪ್ರಯಾಣ ಮತ್ತೊಂದು ದೇವಸ್ಥಾನ ಕಡೆ ಸಾಕ್ತು ನೋಡ್ರಿ. ದೇವಸ್ಥಾನ ಒಳ ಹೊಕ್ಕಾಗ ಅಲ್ಲಿ ಇದ್ದಂತಹ ನೆಮ್ಮದಿ ಮತ್ತು ಅಲ್ಲಿ ಬರೆದಂತಹ ಸಾಲುಗಳು ಎಲ್ಲರ ಮೈಮನ ಮುಟ್ಟುವಂತಿತ್ತು. ಅಲ್ಲಿಂದ ನಮ್ಮ ಪ್ರಯಾಣ ಎಲ್ಲಿ ಸಾಕ್ತಂತಂದು ಹೇಳ್ತೀನಿ, ಬರ್ರಿ ಹೋಗೋಣಂತ. ಸುಮಾರು 5,000 ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ಕಾಲದ ಗುಹೆ ಹಾಗೂ ಜಾಹ್ನವಿ ಮಹರ್ಷಿಗಳ ಗದ್ದುಗೆ ಮತ್ತು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಗದ್ದುಗೆ ಕಡೆಗೆ ಇದೆ ನೋಡ್ರಿ. ಅದು ಶ್ರೀ ಶ್ರೀ ಗುರುಸಿದ್ದೇಶ್ವರ ಗವಿಮಠ ಗಂಗೆಬಾವಿ. ಯಾವುದೇ ಆಯುಧಗಳನ್ನು ಬಳಸದೆ ಕೇವಲ ಕೈಯಿಂದ ಕೆತ್ತಿರುವಂಥ ಗುಹೆಗಳು ನೋಡ್ರಿ ಇವೆಲ್ಲ. ಮೊದಲೇಕೆಲ್ಲ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರಿ ಇಲ್ಲೆಲ್ಲ ಅವಾಗ ಹುಲಿ ಮತ್ತು ಬೇರೆ ಬೇರೆ ಕಾಡು ಪ್ರಾಣಿಗಳು ವಾಸಿಸ್ತಿದ್ವಿ ಅಂತಂದು. ಈಗೆಲ್ಲ ಜನ ಅಡ್ಡಾಡಕತ್ತಿಂದ ಅವು ಬರೋದು ಕಮ್ಮಿ ಮಾಡ್ಯಾವು. ಮತ್ತು ಇದಷ್ಟ ಅಲ್ದ ಪ್ರತಿ ಅಮಾವಾಸ್ಯೆ ಎಂದು ಇಲ್ಲಿ ಅನ್ನದಾಸೋಹ ಇರ್ತೈತೆ ನೋಡ್ರಿ. ಮತ್ತು ಹಿಂಗೆ ಜಾತ್ರೆಗೆ ಗಾಡಿ ತೊಗೊಂಬರೋಕ್ಕಿಂತ ಚಕಡಿದಾಗ ಬರೋ ಮಜಾನ ಬೇರೆ ಇರ್ತೈತೆ ನೋಡ್ರಿ. ಆಮೇಲೆ ಅಲ್ಲೇ ಕಂಬಳಿ ಮಾರ್ತಿದ್ದ ಒಬ್ಬ ಅಜ್ಜನ ಮಾತಾಡ್ಸಿದ್ದೆ ನೋಡ್ರಿ. ಆ ಅಜ್ಜ ಏನು ಹೇಳ್ತಾನ ಕೇಳೋಣ ಬರ್ರಿ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿಂದ ಊಟಕ್ಕೆ ರೆಡಿ ಮಾಡತ್ತಿದ್ರು ನೋಡ್ರಿ ಮನ್ಯಾಗ. ಊಟಕ್ಕೆ ಏನೇನು ಮಾಡಿದ್ರು ಅಂತಂದು ಹೇಳ್ತೀನಿ ಬರ್ರಿ. ಮೊದಲೇ ಹೇಳ್ಬೇಕಂತಂದ್ರೆ ಒಂದು 3-4 ಥರದ ಪಲ್ಯ. ಯಾವ್ಯಾವಪ್ಪ ಅಂತಂದ್ರೆ ಕಾಳಿಂದೆ, ಮುಳ್ಗಾಯಿ ಪಲ್ಯ ಮತ್ತು ಭರ್ತ ಅಂತಂದು ಹೇಳಿ ಮಾಡ್ತಾರೆ ಅದೇ. ಮತ್ತು ಇನ್ನೊಂದು ಥರದ ಪಲ್ಯ. ಮತ್ತು ಸ್ವೀಟ್ಸ್ ಒಳಗೆ ಗಾರ್ಗಿ, ಜಿಲೇಬಿ, ಮಾದ್ಲಿ ಏನು ಬಿಟ್ಟರು ಮಾದ್ಲಿ ಬಿಡೋಂಗಿಲ್ಲ. ಮತ್ತು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಮತ್ತು ಇವಷ್ಟ ಅಲ್ದ ಒಂದು 3-4 ಥರದ್ದು ಚಟ್ನಿ ಮತ್ತು ಫೈನಲ್ ಆಗಿ ರೈಸ್ ಸಾಂಬಾರು ನೋಡ್ರಿ. ಇಷ್ಟೆಲ್ಲ ಮಾಡಿದ್ರು ನೋಡ್ರಿ. ತಾಟೆಲ್ಲ ರೆಡಿ ಆದಮೇಲೆ ಕುತ್ಕೊಂಡು ಜಡದ್ವಿ ನೋಡ್ರಿ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನು. ಮತ್ತು ಜಾತ್ರೆ ಬಗ್ಗೆ ಹೇಳೋದಾದ್ರೆ ಜಾತ್ರೆ ಕೆಲವೊಬ್ಬರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೈತಿ. ಮತ್ತು ನಮ್ಮ ಫ್ರೆಂಡ್ಸ್ ಆಯ್ತು, ರಿಲೇಟಿವ್ಸ್ ಆಯ್ತು, ಯಾರ್ಯಾರು ಭೇಟಿಯಾಗಿರಂಗಿಲ್ಲ ಅವರೆಲ್ಲ ಜಾತ್ರೆ ಸಲುವಾಗ್ಯಾರ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು ಜಾತ್ರೆ ಸಲುವಾಗ್ಯಾರ ಬಂದಿರ್ತಾರೆ. ಅವ್ರನ್ನೆಲ್ಲ ನಾವು ಮೀಟ್ ಆಗ್ಬೋದು. ಮತ್ತು ಹಿಂಗೆ ಇನ್ನೂ ಹಲವಾರು ಅವಕಾಶಗಳನ್ನ ಮಾಡಿಕೊಡ್ತೈತಿ. ಮತ್ತು ಹಿಂಗೆ ಜಾತ್ರೆಯಾಗ ನಾವು ಹುಡುಗರಿಗೆ ಬೇಕಾದ ಅಟ್ಗೆ ಸಾಮಾನು ಖರೀದಿ ಮಾಡೋದಾಗಲಿ, ಮನೆಗೆ ಬೇಕಾದ ಸಾಮಾನು ಖರೀದಿ ಮಾಡೋದಾಗಲಿ ಮಾಡೋದ್ರಿಂದ ಅವ್ರು ಶ್ರೀಮಂತರಾಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಅವ್ರು ಒಂದು ಹೊತ್ತಿನ ಊಟ ಸಿಗ್ತೈತೆ ಅವ್ರಿಗೆ. ನಾವು ಜಾತ್ರೆದು ಮೊದಲೇ ದಿನ ಹೋಗಿದ್ವಲ್ರಿ, ಹೀಗಾಗಿ ಇನ್ನೂ ಜೋಕಾಲಿ ಅವೇನು ಯಾವ ಚಾಲೂನ ಮಾಡಿದ್ದಿಲ್ಲ ನೋಡ್ರಿ. ಅಷ್ಟೊತ್ತಿಗೆ ಅಲ್ಲೇ ಮಳೆ ಚಾಲು ಆಗ್ಯಾಬಿಡ್ತು ನೋಡ್ರಿ. ಮತ್ತು ಅದ ಮಳೆಯಾಗ ಓಡ್ಕೊಂತ ಗಾಡಿ ಕಡೆ ಬಂದಿ ನೋಡ್ರಿ. ಪುಣ್ಯಕ್ಕೆ ಒಂದು ಅಕ್ಷಯದ ಗೊಂಜಾಳ ಏನು ತೊಯ್ದಿದ್ದಿಲ್ಲ ನೋಡ್ರಿ. ಅಷ್ಟೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದೀವಿ ನೋಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ.